ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಡಳಿತ ಮಂಡಳಿಗೆ ಇಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯ ಪ್ರಕಾಶ್ ಕೊಡ್ಲಿ ಹಾಗೂ ಮಂಜು ಕಡಕೋಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿರುವುದರೊಂದಿಗೆ ಕಾಂಗ್ರೆಸ್ ಪಕ್ಷದ ಮೇಲುಗೈ ಸಾಧಿಸಿದೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಮುಖಂಡ ಮುದ್ದಪ್ಪ ಸಕ್ರೇನವರ್, ಬ್ಲಾಕ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಸೇರಿ ಅಧ್ಯಕ್ಷ ಪ್ರಕಾಶ್ ಕೊಡ್ಲಿ ಹಾಗೂ ಮಂಜು ಕಡಕೋಳ ಅವರು ತಮ್ಮ ಅಭಿಪ್ರಾಯವನ್ನ ಹಾಗೂ ಪಟ್ಟಣದ ಅಭಿವೃದ್ಧಿ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಇವತ್ತು ಕ್ರಾಂತಿನೆಲ್ಲ ಕಿತ್ತೂರು ನಾಡಿನ ವಿಶೇಷವಾಗಿ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ಅಂತಕ್ಕಂಥದ್ದು ಒಂದ್ ರೀತಿ ಕಾಂಗ್ರೆಸ್ ತೆಕ್ಕೆಗೆ ಪಾಲಾಗಿದೆ. ವಿಶೇಷವಾಗಿ ಇದರಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ಒಂದ್ ರೀತಿ ಸಾಕಷ್ಟು ಶ್ರಮ ಇದೆ. ವಿಶೇಷವಾಗಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಸಾಕಷ್ಟು ಅಧ್ಯಕ್ಷ ಉಪಾಧ್ಯಕ್ಷ ನಡೆದಿದೆ. ಈ ಸಂದರ್ಭದಲ್ಲಿ ನಮ್ಮ ಒಂದ್ ರೀತಿ ಪತ್ರಿಕಾ ಸಮೂಹಕ್ಕೆ ಮಾನ್ಯ ಶಾಸಕರು ಸಿಕ್ಕಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಕೇಳೋಣ. ಸುದೀರ್ಘದ ನಂತರ ವಿಶೇಷವಾಗಿ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ಒಂದ್ ರೀತಿ ಕಾಂಗ್ರೆಸ್ ತೆಕ್ಕೆಗೆ ಬಂದಿರತಕ್ಕಂಥದ್ದು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರುತ್ತೆ ಸರ್. ಅದು ಮೊದಲೇ ಗೊತ್ತಿತ್ತು. ಯೂಶಲಿ ಎಲ್ಲರೂ ಮೆಂಬರ್ಸ್ ಆಗಲಿ ಸಹಕಾರ ಕೊಟ್ಟ ಇವತ್ತ ನಮ್ಮ ಅಧ್ಯಕ್ಷರನ್ನಾಗಿ ಪ್ರಕಾಶ್ ಅವ್ರನ್ನ ಮಾಡ್ರು, ಅದ್ರ ಜೊತೆ ಉಪಾಧ್ಯಕ್ಷರಾಗಿ ಮಂಜು ಅವ್ರನ್ನ ಕೊಟ್ಟು ಹೇಳಕ್ ಇಷ್ಟ ಬಯಸ್ತೀನಿ. ಆಯ್ತು, ಚುನಾವಣೆ ಆಯ್ತು, ನಾಳೆಯಿಂದ ಕೆಲಸಕ್ಕೆ ಬೆನ್ನು ಹತ್ಬೇಕು. ಯಾಕಂದ್ರೆ ಇಷ್ಟು ದಿವಸದಿಂದ ಒಬ್ಬ ಅಡ್ಮಿನಿಸ್ಟ್ರೇಟರ್ನ ಹಿಡಿತಲ್ಲಿದ್ದಂಥದ್ದು ಈಗ ಅಧಿಕೃತವಾಗಿ ಇವತ್ತಿಂದ ಅವ್ರ ಮೆಂಬರ್ಸ್ ಆ್ಯಂಡ್ ಅಧ್ಯಕ್ಷ ಉಪಾಧ್ಯಕ್ಷರು. ಸರ್, ಈಗ ತಾವು ಶಾಸಕರಾದ್ಮೇಲೆ ವಿಶೇಷವಾಗಿ ತಮಗೂ ಸಹ ಒಂದ್ ರೀತಿ ಬಲ ಬಂದಿದೆ. ವಿಶೇಷವಾಗಿ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ಅಂತಕ್ಕಂಥದ್ದು ಬಿಜೆಪಿದ ಒಂದ್ ರೀತಿ ಇದೆ ಸರ್. ಇಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಟಕ್ಕರ್ ಕೊಟ್ಟು ಕಾಂಗ್ರೆಸ್ಗೆ ಇದ್ ಮಾಡಿದೀರಾ, ಏನ್ ಅನ್ಸ್ತಾರೆ ಸರ್? ಟಕ್ಕರ್ ಅನ್ನೋ ವಿಷಯ ಇಲ್ಲ ಇಲ್ಲಿ. ಎಲೆಕ್ಷನ್ ಅಂದ್ರೆ ಎಲೆಕ್ಷನ್, ಟಕ್ಕರ್ ನಾವು ಕೊಡೋದು ಅವ್ರು ಕೊಡೋದಿಲ್ಲ, ಅದು ನಡೀತಿರ್ತದೆ ನಿರಂತರವಾಗಿ. ಇದ್ರಾಗ ಯಾವ ನಮ್ಮ ಅಭ್ಯರ್ಥಿಗಳು ನಮ್ಮ ಪರವಾಗಿ ಯಾರು ಇರ್ತಾರೋ ಅವ್ರ ಪರವಾಗಿ ಹೋಗ್ತದೆ. ಒಂದು ಒಳ್ಳೇದನ್ನ ಊರಿಗೆ ಒಳ್ಳೇದನ್ನ ಬಯಸು ಮಂದಿನ ಯುನಾನಿಮಸ್ ಆಗಿ ಸೆಲೆಕ್ಟ್ ಮಾಡಿದಾರು. ಅವ್ರಿಗೂ ಕೂಡ ಅದನ್ನ ಹೇಳತ್ತಿದ್ನಿ. ವಿಶೇಷವಾಗಿ ಒಳ್ಳೆ ಕೆಲಸ ಮಾಡಿ ಈ ಪಟ್ಟಣವನ್ನು ಅಭಿವೃದ್ಧಿ ಮಾಡೋ ಸಲುವಾಗಿ ಯೋಜನೆಗಳನ್ನು ರೂಪಿಸಿಕೊಡ್ರಿ ಅಂತ ಹೇಳ್ತಾರೆ. ಕೊನೆ ಕ್ಷಣದಲ್ಲಿ ನಿಮ್ಮ ನಾಯಕತ್ವಕ್ಕೆ ಮೆಚ್ಚಿ ಎಲ್ಲೊಂದ್ ಕಡೆ ಬಿಜೆಪಿಯಿಂದ ಇಬ್ರು ಸದಸ್ಯರು ಬಂದ್ರು ಸರ್, ಏನ್ ಅನ್ಸ್ತೀರಿ ಸರ್? ವಿಶೇಷವಾಗಿ ಏನಾರು ಅಭಿವೃದ್ಧಿ ನಿರೀಕ್ಷೆ ಮಾಡ್ಬೋದು? ಇಲ್ಲ, ಆಗ್ಬೋದನ್ನು ನಿರೀಕ್ಷೆಯಿಂದ ಬಂದಂತ ಇಲ್ಲಿ ಅದು ಆ ವಾರ್ಡ್ಕ್ಕಿಂತ ಊರಿಗೆ ಕೆಲಸ ತಗೋಬೇಕು. ಊರಿಗೆ ಕೆಲಸ ತಗೊಳ್ಳುವಂತ ದಿಶೆಯಲ್ಲಿ ಬಂದಿದ್ದರು. ಮಾಡೋಣ, ಎಲ್ಲರೂ ಸೇರಿ ಮಾಡೋಣ. ಕಿತ್ತೂರ್ದು ಸಹ ಇದಾಗಿದೆ, ವಿಶೇಷವಾಗಿ ಸ್ಟೇ ಆಗಿರ್ತಕ್ಕಂಥದ್ದು. ಏನಾರು ಫೈಟ್ ಮಾಡ್ತೀರಿ ಸರ್? ಏನಾರು ಕಾನೂನು ಬದ್ಧವಾಗಿ ಏನಾಗತ್ತೆ ವಿಲ್ ಹ್ಯಾವ್ ಟು ಫೇಸ್. ಹೆಂಗ್ ಬರ್ತೈತೆ ಹಂಗೆ ಹೋಗ್ಬೇಕು. ಈಗ ಅವರೊಂದು ಆರೋಪ ಮಾಡ್ತಾರಲ್ಲ ಸರ್, ಬಿಜೆಪಿ ಸದಸ್ಯನನ್ನ ಶಾಸಕರು ಬೆಂಬಲಿಗರೇ ಅಪಹರಣ ಮಾಡಿದರೆ. ಯಾರು ಅಪಹರಣ ಮಾಡಿದಾರು ಇದಾಯ್ತು, ಸ್ಟೇ ಸಿಕ್ಕರೆ ಅದೆಲ್ಲ ಮತ್ತೆ ಮುಂದೆ ಹೋಗ್ಬೇಕಾ ಪ್ರೊಸೆಸ್. ಇಲ್ಗೂ ಅದರ ರೆಸ್ಪೆಕ್ಟ್ ಮಾಡ್ಬೇಕು ನಾವು. ಜುಡಿಷಿಯಲ್ ಮ್ಯಾಟರ್ಸ್ಗೆ ವಿಲ್ ಫೇಸ್ ದ ಥಿಂಗ್ಸ್. ಸಾಕಷ್ಟು ಎಂಕೆ ಹುಬ್ಬಳ್ಳಿಗೆ ಸಮಸ್ಯೆ ಇದೆ ಸರ್. ಕಟ್ಟಡ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ಕಟ್ಟಡ ಕಟ್ಟಬೇಕು, ಮತ್ತೆ ಸ್ವಚ್ಛತೆಗೆ ಸಮಸ್ಯೆ ಇದೆ, ಸಾಕಷ್ಟು ಮೂಲಭೂತ ಸೌಕರ್ಯಗಳಿದೆ. ಏನಾದ್ರು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತೆ ಎಲ್ಲ ಸದಸ್ಯರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಸರ್? ಇಲ್ಲಿ ಇವತ್ತಿನ ಸ್ಟಾರ್ಟ್ ಚಾಲೆಂಜ್ ಇವತ್ತಿಂದ ಸ್ಟಾರ್ಟ್. ಅವ್ರಿಗೆ ಇಷ್ಟು ದಿವಸ ಹಂಗೆ ಅಡ್ಡಾಡ್ತಿದ್ರು. ಯಾರೋ ತಹಸೀಲ್ದಾರ್ ಮೇಲೆ ಹಾಕ್ತಿದ್ರು, ಚೀಫ್ ಆಫೀಸರ್ ಮೇಲೆ ಹಾಕ್ತಿದ್ರು. ಇನ್ನು ನಾಳೆಯಿಂದ ಅಧಿಕೃತ ಅವ್ರು. ಯಾಕಂದ್ರೆ ಎಲ್ಲರೂ ಸ್ಟಾರ್ಟ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಈ ಓಣಿಗೆ ಇದೈತಿ, ಈ ಓಣಿಗೆ ಇದಾಗಬೇಕು, ಅದಾಗಬೇಕು, ಏನು ಮೂಲಭೂತ ಸೌಕರ್ಯ ಕೊರತೆ ಇದ್ದಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನಿಭಾಯಿಸಬೇಕು, ನಿರ್ವಹಣೆ ಕೂಡ ಮಾಡಿಕೊಡ್ಬೇಕು. ಆ ಜವಾಬ್ದಾರಿ ಸ್ಥಾನದಾಗ ಇದ್ದಾಗ ಇಬ್ರು ಇರ್ತಾರೆ. ಅದಕ್ಕೆ ನಂದು ಕೂಡ ಸಂಪೂರ್ಣವಾದ ಬೆಂಬಲ ಕೊಡ್ತೀನಿ. ಈ ಪಟ್ಟಣ ಒಂದು ಒಳ್ಳೆ ರೀತಿಯಿಂದ ಒಂದು ಸೌಂದರ್ಯವಾಗಿ ಸ್ವಚ್ಛವಾಗಿ ಇಡಕ್ಕೆ ಪ್ರಯತ್ನ ಮಾಡ್ತೀನಿ. ಬರ್ತಕ್ಕಂಥ ಟಿಪಿ ಜೆಡ್ಪಿಗಳಿಗೂ ಸಹ ಸಾಕಷ್ಟು ಬುನಾದಿ ಆಗಿದೆ. ಇದು ಒಂದ್ ರೀತಿ ಒಳ್ಳೆ ಇದೇನು ಬುನಾದಿ ಅಲ್ಲ, ಇದು ಎಲೆಕ್ಷನ್ ಮುಂಚೆ ಆದಂತದ್ದು. ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟ್ ಆಯ್ತಲ್ಲ ಸರ್? ಬೂಸ್ಟ್ ಅಲ್ಲಿ ಎಲೆಕ್ಷನ್ ನಾವು MLA ಆಗೋಕ್ಕಿಂತ ಮುಂಚೆ ಆದಂತ ಎಲೆಕ್ಷನ್. ಆದ್ರೆ ಏನೋ ಕಾನೂನು ತೊಡಕುಗಳಿಂದ ಇವತ್ತು ಬಂದು ಅಧ್ಯಕ್ಷ ಉಪಾಧ್ಯಕ್ಷ ಆಗೈತೆ. ಆಗ್ಲಿ ವಾಟ್ ಎವರ್ ಇಟ್ ಇಸ್ ಆಗಿ ಇವತ್ತಿನಿಂದ ಸ್ಟಾರ್ಟ್ ಆಗೈತೆ ಅಂತಂದ್ರು ಕೂಡ ಅವ್ರು ನಾಳಿಂದ ಪ್ರವೃತ್ತ ಆಗಿ ಅದನ್ನ ಕೆಲಸ ಮಾಡಕ್ ಪ್ರಯತ್ನ ಮಾಡ್ಬೇಕು. ಪಂಚಾಯತಿನ ಗೆಲ್ತೀರಾ ಅಂತ ನಿರೀಕ್ಷೆ ಇದೆ? ಅದನ್ನ ನೋಡೋಣ, ಅದನ್ನ ಗೆಲ್ತೀವೋ ಬಿಡ್ತೀವೋ ಏನೇನಲ್ಲ ಹೆಂಗ್ ಪರಿಸ್ಥಿತಿ ಅನುಗುಣವಾಗಿ ಹೆಂಗ್ ಬರ್ತೈತಿ ನೋಡೋಣ. ಅದನ್ನ ವಿಷ್ಣು ವಟಾಶೇಖರ್ ಗೊತ್ತೈತಲ್ಲ, ಮಾನ್ಯ ಶಾಸಕರು ಹಾಗೂ ವಿಶೇಷವಾಗಿ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿಯನ್ನ ಒಂದ್ ರೀತಿ ಕಾಂಗ್ರೆಸ್ ತೆಕ್ಕೆಗೆ ತಗೊಂಡು ಬಂದು ಒಂದ್ ರೀತಿ ಇದ್ ಮಾಡಿರ್ತಕ್ಕಂಥ. ವಿಶೇಷವಾಗಿ ತಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ್ಮೇಲೆ ಒಂದ್ ರೀತಿ ಫಸ್ಟ್ ಗೆ ಬಾಬಾ ಸಾಹೇಬ್ ಪಾಟೀಲ್ ಗೆಲ್ಸ್ಕೊ ಬಂದ್ರಿ. ಸೆಕೆಂಡ್ ವಿಶೇಷವಾಗಿ ಇಲ್ಲಿ ಒಂದ್ ರೀತಿ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿನ ಕಾಂಗ್ರೆಸ್ ತೆಕ್ಕೆಗೆ ಮಾಡಿದ್ರು. ಬ್ಲಾಕ್ ಅಧ್ಯಕ್ಷರು
ಏನ್ ಅನ್ಸ್ತದೆ? ಇವತ್ತಿನ ದಿವಸ ನಮ್ಮ MK ಬಳಿ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ಆದದ್ದಕ್ಕೆ MK ಬಳಿ ಹಾಗೂ ಸುತ್ತಮುತ್ತಲಿನ ಎಲ್ಲ ನಮ್ಮ ನಾಗರಿಕರಿಗೆ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಅದರಂತೆ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ರ ಒಳ್ಳೆಯ ಕಾರ್ಯವೈಖರಿಯನ್ನು ಮೆಚ್ಚಿ ನಮ್ಮ ಅನೇಕ ಪಟ್ಟಣ ಪಂಚಾಯತ್ ಸದಸ್ಯರು ನಮ್ಮ ಕೈ ಜೋಡಿಸಿದ್ರಿಂದ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ತೆಕ್ಕಿಗೆ MK ಬಳಿ ಪಟ್ಟಣ ಪಂಚಾಯತಿ ಬಂದಿದೆ. ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಬಾಬಾ ಸಾಹೇಬ್ ಪಾಟೀಲ್ರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದರಂತೆ MK ಬಳಿ ಜನರಿಗೆ ನಾವು ನಮ್ಮ ಪಕ್ಷದ ನಾನು ಬ್ಲಾಕ್ ಅಧ್ಯಕ್ಷನಾಗಿ ಮೊದಲು ಪಕ್ಷದ ಹಿರಿಯರಿಗೂ ಹಾಗೂ ಇದಕ್ಕೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಶ್ರಮಿಸಿದಂಥ ಎಲ್ಲ ನಾಯಕರಿಗೂ ನಾನು ಮುದ್ದಪ್ಪಣ್ಣ ಸಕ್ಕರಣ್ಣ ಅವ್ರು ಇರ್ಬೋದು ಅನೇಕ ಎಲ್ಲ ನಾಯಕರನ್ನು ಇಲ್ಲಿ ಮೊದಲು ಮಾಡಿಕೊಂಡು ನಮ್ಮ ಕಾರ್ಯಕರ್ತರಿಗೂ ನಮಸ್ಕರಿಸಿ ಇವತ್ತಿನ ದಿವಸ MK ಬಳಿ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಶಾಸಕರ ನೇತೃತ್ವದಲ್ಲಿ ಈ ಪಟ್ಟಣ ಪಂಚಾಯತಿಯನ್ನ ಮಾದರಿ ಪಟ್ಟಣ ಪಂಚಾಯತಿಯನ್ನಾಗಿ ಮಾಡುತ್ತೇವೆ ಅಂತ ನನ್ನ ಮಾತು. ಥ್ಯಾಂಕ್ ಯು ಸರ್. ಓಕೆ, ಹೇಳಿ ಅಧ್ಯಕ್ಷರೇ, ವಿಶೇಷವಾಗಿ ಅಧ್ಯಕ್ಷರಾಗಿ ಆಯ್ಕೆ ಇದ್ದೀರಾ, ಒಂದ್ ರೀತಿ ಕಾಂಗ್ರೆಸ್ ಪಕ್ಷದಿಂದ ಒಂದ್ ರೀತಿ ಅಧ್ಯಕ್ಷರಾಗಿದ್ರೆ ಏನಂತ? ಬಾಬಾ ಸಾಹೇಬರ ನೇತೃತ್ವದಲ್ಲಿ ಮತ್ತು ನಮ್ಮೆಲ್ಲ ಸದಸ್ಯರ ನೇತೃತ್ವದಾಗ ನಮಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹೌದಾ? ಏನೋ ನಿರೀಕ್ಷೆ ಮಾಡ್ಬೋದು ಅಭಿವೃದ್ಧಿ ಕೆಲಸ ಮಾಡ್ಬೋದು ಸರ್. ಶಾಸಕರು ಹೇಳಿದವರು ಮಾಡ್ಬೋದು, ಮಾಡ್ತಾರ. ಈಗ ನಿಮ್ ಜೊತೆ ಉಪಾಧ್ಯಕ್ಷರಿದ್ದಾರೆ, ಒಂದ್ ರೀತಿ ಜೋಡತೆಗಳು ಏನಿಸ್ತದೆ? ತುಂಬಾ ಖುಷಿ ಅನಿಸ್ತದೆ ಸರ್. ಮಾಡ್ಬೋದು, ಏನ್ ಹಿರಿಯರು ಹೇಳಿದ್ರನ್ನ ನಿರೀಕ್ಷೆ ಮಾಡ್ಬೋದ್ರಿ. ನಿರೀಕ್ಷೆ ಮಾಡಿದ್ರ ಮೊದ್ಲೇ ನೀವು ಅಧ್ಯಕ್ಷರಾಗ್ತೀರಾ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಮಾಡಿರ್ಕಿಲ್ರಿ ನಾವು. ಹೌದಾ? ನೀವು ಅಧ್ಯಕ್ಷ ಅಚಾನಕ್ ಇದು ಊರಿನ ಹಿರಿಯರ ಸರ್ ಹೇಳಿ. ವಿಶೇಷವಾಗಿ ತಾವು ಒಂದ್ ರೀತಿ ಬಿಜೆಪಿಯಲ್ಲಿ ಇದ್ದವರು, ಒಂದ್ ರೀತಿ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಪ್ಲಸ್ ಇಲ್ಲಿರ್ತಕ್ಕಂಥ ನಾಯಕತ್ವನ ಮೆಚ್ಚಿ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಅಧಿಕಾರಕ್ಕೆ ಪ್ರಮುಖ ಪಾತ್ರ ವಹಿಸಿದ್ರ. ಅಭಿವೃದ್ಧಿ ದೃಷ್ಟಿಯಿಂದ ನಾವು ಈ ಪಕ್ಷಕ್ಕೆ ಸೇರ್ಕೊಂಡಿವಿ. ಆಮೇಲೆ ಊರ ಪ್ರಮುಖರ ಮೆರವಣಿಗೆ ಒಪ್ಪಂದದ ಮೇರೆಗೆ ಬಾಬಾ ಸಾಹೇಬ್ ನಾಯಕತ್ವದ ಇದರಲ್ಲಿ ಒಪ್ಪಂದ ಆಗಿದೆ. ಏನಾದ್ರು ಅಭಿವೃದ್ಧಿ ನಿರೀಕ್ಷೆ ಮಾಡ್ಬೋದಾ? ಮುಂದೆ ಮಾಡ್ತೀವಿ, 100% 100% ಅಭಿವೃದ್ಧಿ ಮಾಡ್ತೀವಿ. MK ಬಳಿ ಗುರು ಹಿರಿಯರು ನಮ್ಮ ಬೆನ್ನದಾರು. ಆಮೇಲೆ ಸರ್ವ ಸದಸ್ಯರು ಅವರು ಇವರು ಸದಸ್ಯರು ಅನ್ನೋದೇ ನಮ್ಗೆ 14 ಜನ ಒಂದೇ ಸದಸ್ಯರು. ನಾವು ಅಷ್ಟು ಒಗ್ಗೂಡಿ ಹೋಗ್ತೀವಿ, ಅಭಿವೃದ್ಧಿ ಮಾಡ್ತೀವಿ. ಒಟ್ಟಾರೆ ಸಮಗ್ರ ಅಭಿವೃದ್ಧಿ ಬದ್ಧರಾಗಿದೆ. ಒಂದ್ ರೀತಿ ಬರೋದಕ್ಕೆ ಮುಖ್ಯ ಕಾರಣ ಇವರೇ ನೋಡಿ. ಮಾನ್ಯ ಈ ಕಡೆ ಭಾಗದ ಡೈನಾಮಿಕ್ ಲೀಡರ್ ಒಂದ್ ರೀತಿ ಮುದ್ದಪ್ಪ ಸಕ್ಕಣ್ಣನವರು. ಸರ್ ಹೇಳಿ ಸರ್, ಒಂದ್ ರೀತಿ ನಿಮ್ಮ ಒಂದು ವಿಶೇಷ ಪ್ರಯತ್ನ ಮಾನ್ಯ ಶಾಸಕರ ಮೇಲೆ ಇರ್ತಕ್ಕಂಥ ಅಭಿಮಾನಕ್ಕೆ ಇವತ್ತು ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ, ಏನ್ ನಿರೀಕ್ಷೆ ಮಾಡ್ಬೋದು? ಇವತ್ತಿನ ದಿವಸ MK ಬಳಿ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ತೆಕ್ಕೆ ಬರಲಿಕ್ಕೆ ಕಾರಣ ಅಂದ್ರೆ ಇವತ್ತು ಇಡೀ MK ಬಳಿಯಲ್ಲಿ ಇದ್ದಂಥ ಎಲ್ಲ ನನ್ನ ಪಟ್ಟಣ ಪಂಚಾಯತಿ ಸದಸ್ಯರು ಹಾಗೂ ಊರಿನ ಗುರು ಹಿರಿಯರು ಇವತ್ತು ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ MLA ಸ್ಥಳೀಯವಾಗಿ ಇರೋದ್ರಿಂದ ಇವತ್ತು ಅದಕ್ಕೆ ಆದ್ಯತೆ ಕೊಟ್ಟರೆ ನಮ್ಮ ಪಟ್ಟಣ ಪಂಚಾಯತಿ ಅಭಿವೃದ್ಧಿಯಿಂದ ಹಿಂದುಳೈತಿ. ಅದಕ್ಕೆ ಅಭಿವೃದ್ಧಿ ಮಾಡುವ ಸಲುವಾಗಿ ಒಳ್ಳೇದಕ್ಕಂತೇಳಿ ಇದ್ದಂಥ ಪಟ್ಟಣ ಪಂಚಾಯತಿ ಸದಸ್ಯರೆಲ್ಲ ನಮ್ಮ ಕಡೆ ಬಂದು ನಾವು ನಿಮ್ಮ ಕಡೆ ಬರ್ತೇವೆ, ಬೆಂಬಲ ಮಾಡಿ ನೋಡ್ರಿ, ಮಾಡ್ಕೊಂಡ ಊರ ಅಭಿವೃದ್ಧಿಗೆ ಆಯ್ತು, ಊರ ಸ್ವಚ್ಛತೆಗೆ ಆಯ್ತು, ಹೆಚ್ಚಿನ ಆದ್ಯತೆ ಕೊಡುವಂತ ಇಟ್ಕೊಂಡ ಇವತ್ತಿನ ದಿವಸ ಇಡೀ ನಮ್ಮ MK ಪಟ್ಟಣ ಪಂಚಾಯತಿ ಸದಸ್ಯರಿಗೂ ಜನರಿಗೂ ಮತ್ತು ಗುರುಗಳಿಗೂ ಎಲ್ಲರಿಗೂ ಹೊಂದಿಸಿ ಮುಂದಿನ ದಿನದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಹೋಗ್ತಾವ ಅಂತೇಳಿ ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.